ಇದೀನಿ. ನಾನೀಗ ಅರ್ಜೆಂಟ್ ಆಗಿ ವರ್ಷ ಮಾರ್ಗದರ್ಶನದಲ್ಲಿ ನಾನು ಅವ್ರಿಗೆ ಈಗ ಸ್ಟೂಡೆಂಟ್ ಆಗಿ ಸೇರ್ಕೊಂಡ್ಬಿಡ್ತೀನಿ. ನಂಗೂ ಏನೇನೋ ಇದೆ, ವರ್ಷ ವರ್ಕ್ ಆಗ್ಬೋದು ವರ್ಷ ನಂಗೂ. ಸೊ ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತೆ ಸರ್. ಸೊ ಏನ್ ಮಾಡ್ತಿದ್ರಿ ಈ 1 year ಪೂರ್ತಿ ಏನ್ ಮಾಡ್ತಿದ್ರಿ ಸರ್? ಐ ಯೂಸ್ ಟು ರೈಟ್ ಅಂಡ್ ಯಾವ್ದಾದ್ರು ಡ್ಯಾನ್ಸ್ ಹೇಳಿದ್ರೆ ಒಂದು ಚಿಕ್ಕ ಸಾಂಗ್, ಒಂದು 5-6 ಸಾಂಗ್ ಪ್ರಿಪೇರ್ ಆಗೋದು, ಸ್ಟೆಪ್ಗಳು ಪ್ರಿಪೇರ್ ಆಗೋದು. ಆಮೇಲೆ ಆಕ್ಟಿಂಗ್ ಅಂತ ಕೊಟ್ರೆ ನಾನು ಓನ್ ಸ್ಕ್ರಿಪ್ಟ್ಗಳು ಬರೀತೀನಿ ಸರ್ ನಾನೇ. ನಂಗೆ ಆಕ್ಟಿಂಗ್ ಅಂತ ಬಂದ್ರೆ ಯಾರೋ ಮಾಡಿದ್ದು ಮಾಡಕ್ ನಂಗೆ ಇಷ್ಟ ಆಗೋದಿಲ್ರಿ. ಫ್ರೆಶ್ ಸ್ಕ್ರಿಪ್ಟ್ ಕೊಡಿ, ನಾನು ಅದಕ್ಕೆ ಜೀವ ತಿಂಬೋ ಥರ ಕೊಡಿ, ನಂಗೆ ಹಂಗಿಷ್ಟ. ಏನಾದ್ರು ಮಾಡಕ್ಕಿದ್ರೆ ನಂಗೆ ಹಂಗೆ ಇಷ್ಟ ರೀ. ಸೊ ನಾನು ಫಸ್ಟ್ ರೌಂಡ್ ಆಡಿಷನ್, ನಾನು ಇದು ಪಾಯಿಂಟ್ಸು ಕೊಡಾಕತ್ತೀನಿ ರೀ. ಯಾರೋ ನೆಕ್ಸ್ಟ್ ಮಹಾನಟಿ ಸೀಸನ್ಗೆ ಆಡಿಷನ್ ಹೊಂಟ್ರ, ಯಾವತ್ತು ನೀವು ಆಡಿಷನ್ಗೆ ಹೋದ್ರು ಆಲ್ರೆಡಿ ಈಗ ಕಲ್ಪನಾ ಅವ್ರ ಕ್ಯಾರೆಕ್ಟ್ರು, ದೊಡ್ಡ ಕ್ಯಾರೆಕ್ಟರ್ಗಳು ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅವ್ರು ಒಂದು ಬಾರ್ ಸೆಟ್ ಮಾಡಿದ್ದಾರೆ, ಅದೇ ಡೈಲಾಗ್ ಕೇಳಿ 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 ಅದು ನಮ್ದು ಎಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗುದಿಲ್ರಿ ಸರ್. ಸೊ ಹೊಸದು ಜನಜೀವನದೊಳಗೆ ಏನ್ ನಡೆಯಕತ್ತೈತಿ ಅದನ್ನ ಮಾಡ್ರಿ. ಒಳ್ಳೆ ಮಾತಿದು. ಮಾಡಿದ್ರು ಮೂವಿ, ಈಗ ರೆಗ್ಯುಲರ್ ಮೂವಿಲಿ ಇರತ್ತಲ್ಲ, ಯಾವ್ದೋ ಸೂಫ್ರಮ್ ಸೂದ್ ಮಾಡಿ ಅಂದ ತಕ್ಷಣ ಎಲ್ರು ಕಾಂತಾರದ್ ಮಾಡಕ್ ಹೋಗ್ಬಿಡ್ತಾರೆ. ಡೈಲಾಗ್ ಯಾವ್ದೋ ಕನಕವತಿ ಡೈಲಾಗ್ ಹೇಳ್ಬಿಡೋಣ, ಯಾವ್ದೋ ಹಂಗ್ ಮಾಡೋಣ, ಹಂಗ್ ಮಾಡಕ್ ಹೋಗ್ಬಿಡಿ. ಕಾಂತಾರದಲ್ಲೇನೆ ಸಪೋಸ್ ಯಾರೋ ಹುಡುಗರು, ಈಗ ನೀವು ಆಡಿಷನ್ಗೆ ಹೋಗ್ತೀರಾ ಅಂದ್ರೆ ನೀವೇನ್ ಮಾಡ್ತೀರಾ, ಬಂದಿದ್ದು ತಡ ಆಯ್ತಾ, ಈ ತರ ಡೈಲಾಗು, ನಮ್ಮನ್ನ ನೀವು ಕರಿಬೋದು, ನೀವು ಈ ತರದ್ ಅಲ್ಲ. ಅಮ್ಮ ತೀರ್ಕೊಂಡಾಗ ಅಮ್ಮನ ಮುಂದೆ ಒಂದು ರಿಷಬ್ ಶೆಟ್ಟಿ ಅವ್ರು ಆಕ್ಟ್ ಮಾಡ್ತಾರಲ್ಲ, ಅದನ್ನ ಆಕ್ಟ್ ಮಾಡಿ, ಅದು ಆಕ್ಟಿಂಗು. ಆಕ್ಟಿಂಗ್ ಅಂದ ತಕ್ಷಣ ಪಂಚ್ ಡೈಲಾಗ್ಸ್ಗಳು ಹೇಳೋದು, ಯಾವುದೋ ಒಂದು ಬಿಲ್ಡಪ್ ಸೀನ್ಸ್ಗಳನ್ನ ಮಾಡೋದು ಆಕ್ಟಿಂಗ್ ಅಲ್ಲ. ನಾನು ತಪ್ಪು ಮಾಡ್ತಿದ್ದು ಅದು ಸರ್. ಕಿತ್ತೂರಾಣಿ ಚೆನ್ನಮ್ಮಂದು ನಮ್ಮ ಕಡೆ ಅಂದ್ರೆ ಸ್ವಲ್ಪ ಹಿಂಗರಿ, ಕಿತ್ತೂರಾಣಿ ಚೆನ್ನ ಒಂದು ಒನಕೆ ಓಬವ್ವದು, ಈ ಥರದ್ಗಳನ್ನ ಮಾಡೋದು, ಈ ಥರದ್ನ ಮಾಡ್ತಿದ್ದೀನಿ ರೀ. ದೆನ್ ಅದಾದ್ಮೇಲೆ ಒಂದೊಂದು ಝಲಕ್ ಕೊಡಿ ಕಿತ್ತೂರಾಣಿ ಚೆನ್ನಮ್ಮ. ಅಯ್ಯೋ ಚಿಕ್ಕದಾಗಿ ಕೂತ್ಕೊಳ್ಳಿ. ಕಪ್ಪ ಬೇಕಾ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರೇನು ನಿಮ್ಮ ತಾತ ಮುತ್ತಾತರು ಆಡಿ ಬೆಳೆಸಿದ ನಾಡೆ. ನೀವೇನು ಬೆಳೆದಿರ್ರೆ ಆಡಿರ್ರೆ ನಿಮಗೇಕೆ ಕೊಡಬೇಕು ಕಪ್ಪ? ಈ ಕಿತ್ತೂರು ನಮ್ಮ ಕನ್ನಡಿಗರ ಆಸ್ತಿ. ಒನಕೆ ಓಬವ್ವ, ಒನಕೆ ಓಬವ್ವದು ಅವ್ರದ್ದು ಆಕ್ಚುಲಿ ಏನೋ ಡೈಲಾಗ್ ಬರಲ್ಲ, ಬಟ್ ಅವ್ರದ್ದೊಂದು ಮೈಮ್. ನಾನು ಇದನ್ನ ಛದ್ಮ ವೇಷದಲ್ಲಿ ಮಾಡ್ತಿದ್ದೆ. ಒನಕೆ ಓಬವ್ವ ಅವ್ರದ್ದು ಹಿಂಗೆ ಒನಕೆ ಹಿಡ್ಕೊಂಡು ಲಾಸ್ಟಿಗೆ ಹೊಡೆದಾದ್ಮೇಲೆ ಅದೊಂದು ಸೀನು ಅವ್ರದ್ದು. ಅದು ಅಷ್ಟೊಂದು ಎಮೋಷನ್. ಹೊಡೆದೆ ಅನ್ನೋ ಧೈರ್ಯದ ಮೇಲೆ ನಮ್ಮ ಹೈದರ್ ಅಲಿ ಸೈನ್ಯ ಮುಂದೆ ಹೋಗ್ತಿದೆ, ಹಿಂದೆಯಿಂದ ಬಂದು ಅವ್ರು ಚುಚ್ಚಿದಾಗ ಇದು ಛದ್ಮ ವೇಷ ಮಾಡ್ತಿದ್ದೆ ನಾನು, ಒನಕೆ ಓಬವ್ವ ಅವ್ರದ್ದು ಆದ್ರಿ. ಆಮೇಲೆ ನಾನು ಕೆಂಚ ಒಂದು ಮಾಡ್ತೀನಿ ಸರ್, ಸಂಗೊಳ್ಳಿ ರಾಯಣ್ಣ ತಾಯಿದು. ಇದು ಮೊನ್ನೆ ಜಿಯಲ್ ನಂಗೆ ಆಕ್ಚುಲಿ ಕೆಂಚವ ನಂಗೆ ಪೆಟ್ ನೇಮ್ ರೀ ಕಾಲೇಜ್ ಒಳಗೆ. ಯಾಕಂದ್ರೆ ಎಲ್ಲಾ ಫೆಸ್ಟಿವಲ್ ಒಳಗೂ ಇದು ಫಿಕ್ಸ್, ನನ್ನೊಂದು ಟ್ರೇಡ್ ಮಾರ್ಕ್. ಏನೇ ಆಕ್ಟ್ ಮಾಡಿ ಅಂದ್ರೆ ಆ ಕೆಂಚ ಒಂದು ಫಿಕ್ಸ್ ರೀ ಈ ಪಾತ್ರ. ಅವ್ರದ್ದು ಒಂದು 2 ಸೀನ್ ಹೇಳ್ತೀನಿ. ಅಯ್ಯ ನಿನ್ನ ಮಾರಿ ಮಣ್ಣಾಗಡಗ್ಲಿ, ಮಾರಿ ಮ್ಯಾಗನ ಮೀಸಿ ಬೋಳ್ಸ್ಕೊಂಡ ಸೀರಿ ಉಟ್ಕೊಂಡವ್ರಾಡೋ ಮಾತೆ. ನಿನ್ನಿ ಬೆದರಿಕಿ ಮಾತಿಗೆ ನಾ ಹೆದರ್ಕೊಂಡ ನನ್ನ ಮಗ ರಾಯಣ್ಣನ ಸಂಗನಂಗ ಮಾಡಿ ಮೂಲೆ ಕುಂದ್ರ ಸಾಕ. ನಾನು ನಿನ್ ಹಂಗ ಅಂಜು ಬುರ್ಕಿ ಅಲ್ಲಲೇ. ಈ ನನ್ನ ಮಂಗ್ಯಾನ ಮಗನ ಹಾಂಗ್ ಯಾಕೋ ಅವ್ರ ಅಪ್ಪನ ಹಾಂಗ ನೋಡ್ಕೊತ್ ನನ್ನ ಆಸೆಗೆ ಹಚ್ಚಿದ್ರು. ಆ ಆಸೆ ಬಲಿಗೆ ಬೀಳಾಕ ನನ್ನ ಮಗನ ನಿಮ್ ಹಂಗ 102 ರಕ್ತ ಕೊಟ್ಟಿದಾಮಲ್ಲ. ಇನ್ನು ಒಂದ್ ಮಾತು ಹೆಚ್ಚಿಗೆ ಮಾತಾಡಿದ್ರು ಈ ನನ್ನ ನಾಲಿಗೆ ಮಾತಾಡುದಿಲ್ಲ, ಈ ನನ್ನ ಕುರ್ಗ ಮಾತಾಡ್ತೈತಿ. ಇದು ಕೆಂಚವ. ನನ್ ಕಣ್ಣು ಹಿಂಗೆ ನೋಡ್ತಾ ಇದೀನಿ, ಸ್ವಲ್ಪ ನಲ್ಗಾಡ್ಸಿಲ್ಲ ನಾನು. ಅವ್ರದ್ದು ಇನ್ನೊಂದು ಸೀನು ಸರ್, ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಅವಾಗ ತಾಯಿದು. ರಾಯಣ್ಣ ಅಯ್ಯೋ ನನ್ ಕಂದ, ಕೊತ್ತಿಗೆ ಹಗ್ಗು ಬೀಳೋ ಹೊತ್ತಿನಾಗೂ ಎದೆ ನಡಗದಂಗ ನಿತ್ತಿರೋ ಈ ನಿನ್ನ ಗುಂಡಿಗಿ. ಎಂತ ಗುಂಡಿಗೇನೋ ಯಪ್ಪ, ಎಂತ ಗುಂಡಿಗಿ, ಇಂಥವ್ನ ಹ್ಯಾಂಗ ಗಲ್ಲಿಗೇರಿಸ್ತಾರೋ ರಾಯ. ಹೆತ್ತವ್ರು ಮುಂದೆ ಮಕ್ಕಳು ಸಾಯ್ಬಾರದ್ಲೇ ಅಪ್ಪ, ಮಕ್ಕಳು ಸಾಯ್ಬ. ನಿನ್ನ ಕಣ್ಣು ಮುಂದ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾರು ಒಂದ್ ಹಿಡಿ ಮಣ್ಣು ಹಾಕಿಸ್ಕೋಬೇಕಂದಿನಲ್ಲೋ ರಾಯ್.
ಆದ್ರ ನಿನ್ನ ತಾಯಿನ ಹಿಂದಕ್ಕೆ ಬೆಟ್ಟ ನೀ ಮುಂದೆ ಹೊಂಟಿಯಲ್ಲೋ ರಾಯ. ಇದು ಯಾವ ನ್ಯಾಯೋ ರಾಯ, ಇದು ಯಾವ ನ್ಯಾಯ? ಅಯ್ಯಯ್ಯೋ ಅಯ್ಯೋ. ನಿಮ್ ತರ ನಟಿ ನಾನ್ ನೋಡಿಲ್ಲಮ್ಮ ನಾನು. ನಾನು ಗ್ಲಿಸರಿನ್ ಸೇವ್ ಮಾಡ್ತಿದ್ದೀನಿ ಸರ್. ನೆಕ್ಸ್ಟ್ ಯಾರಾದ್ರೂ ಮೂವಿ ಕೊಡ್ತಿದ್ರೆ ನೋಡಿ ಪ್ರೊಡ್ಯೂಸರ್ಸ್, ನಾನು ಅಮೌಂಟ್ ಸೇವ್ ಮಾಡ್ತೀನಿ ರೀ, ಗ್ಲಿಸರಿನ್ ಅಮೌಂಟ್. ನಾನ್ ಜುಮ್ಮನ್ಬಿಡಿದೆ ನನ್ಗೆ ಅವಾಗಿಂದ. ಅಯ್ಯೋ ನಾನು ಈ ತರದ ನಟಿ ನೋಡೇ ಇಲ್ಲಮ್ಮ. ನಾನು 25 ವರ್ಷದಿಂದ ನಾನು ಇಂಟರ್ವ್ಯೂ ಮಾಡ್ತೀನಿ, ಮಾತಾಡ್ತೀನಿ, ಮೀಡಿಯಾದಲ್ಲಿ ಇದ್ದೀನಿ. ಓ ಮೈ ಗುಡ್ನೆಸ್. ಅಯ್ಯೋ ತುಂಬಾ ದೊಡ್ಡ ಮಾತು ರೀ ಸರ್. ನೋ ವರ್ಷ ನೀವು ಎದುರುಗಡೆ ನಿಮಗೆ ಪ್ರೇಸ್ ಮಾಡ್ಬೇಕು, ನಂಗೇನ್ ಲಾಭ ಇಲ್ಲ ಅದರಿಂದ. ಬಟ್ ನಿಮ್ ಇನ್ವಾಲ್ವ್ಮೆಂಟ್ ನೋಡಿ ವರ್ಷ. ನಾವು ಒಂದ್ ಕ್ಷಣ ಈಗೆಲ್ಲೋ ಗಿಜ್ರಿನ್ ತಗೊಂಡೇನು ಕೈಲಿ ಸೌರ್ಕೊಂಡಿಲ್ವಲ್ಲ, ಆರಾಮಾಗಿ ಕೂತಿದ್ದಾರೆ, ತುಂಬಾ ಹೊತ್ತಿಂದ ಮಾತಾಡ್ತಿದೀವಿ ಗಂಟೆಟ್ಲೆಯಿಂದ. ಹೆಂಗ್ ಇನ್ವಾಲ್ವ್ ಆಗ್ತೀರಿ ನೋಡಿ ವರ್ಷ ನೀವು. ತೀರ್ಪುಗಾರರು ನಿಮಗ್ ಕೊಟ್ಟಿರುವಂತ ಒಂದು ದೊಡ್ಡ ಗೌರವಕ್ಕೆ ನಿಜವಾಗ್ಲೂ ಅಭಿನಂದನೆಗಳು. ತುಂಬಾ ದೊಡ್ಡ ಮಾತ್ರಿ ಸರ್. ನಂಗೆ ಏನು ಅಂದ್ರೆ ಸರ್, ಎಲ್ಲೋ ಸ್ಟೇಜ್ ಮೇಲೆ ಎಲ್ಲೋ ಒಂದ್ ರೀಲ್ ಒಳಗ್ ಮಾಡೋ ಆಕ್ಟಿಂಗ್ ನ ಇಷ್ಟೊಂದ್ ಜನ ನೀವು ಪ್ರೀತಿಸ್ತೀರಾ ಅಂತ, ಒಪ್ಕೊಂತೀರಾ ಅಂತ ನಾ ಅನ್ಕೊಂಡಿದ್ದಿಲ್ರಿ. ಸೊ ನನಗೆ ನನ್ ಪಾಸಿಟಿವ್ ಅಥವಾ ಮುಂದೆ ಏನಾದ್ರೂ ಮಾಡ್ಬೇಕು ಅನ್ನೋದು ಹುಮ್ಮಸ್ ಬಂದಿರೋದು ಏನಕ್ಕಂದ್ರೆ ನೀವು ಪ್ರಶಂಸೆ ಕೊಟ್ಟಾಗ, ಇಲ್ಲ ನೀವ್ ಮಾಡ್ತಿ, ಒಳ್ಳೆ ನಟಿ ಅಂತ ಹೇಳಿದ್ದೆ ಸರ್. ಈ ಮಾತುಗಳೇ ನನ್ನ ಹುಮ್ಮಸ್ ತುಂಬ್ತಾ ಇರೋದು. ನಾನು ಒಂದಿನ ಮಹಾನಟಿಗೆ ಬಂದಿದ್ದೆ. ಹೌದ್ರಿ. ಝೀಗೆ ಒಂದು ಆಂಕರ್ ರೋಲ್ ಒಂದಿತ್ತು. ಸೊ ಅಲ್ಲಿ ಪ್ಲೇ ಮಾಡಕ್ ಬಂದಿದ್ದೆ. ಅವಾಗ ಸ್ಟೇಜ್ ಮೇಲೆ ನಿಂತಾಗ ನಂಗೆ ಹೊಳೆದಿದ್ದ ಹೆಸರೇ ವರ್ಷ ಡಿಗ್ರಜೆ. ಪೂರ್ತಿ ಸರ್ನೇಮ್ ಸೇರ್ಸಿ ಹೇಳ್ಬಿಡ್ತಾ ಇದೀನಿ ನಾನು. ನಾನು ಮೆನ್ಷನ್ ಮಾಡಿದ್ದೆ ಒಂದಿಬ್ರು ಮರ ಹೆಸರು. ಅಂದ್ರೆ ನೀವು ಒಂಥರ ಉಳಿದ್ಬಿಟ್ರಿ ನಮ್ಮ ಮನ್ಸಲ್ಲಿ. ಯಾವ್ದೋ ಹೆಣ್ಮಗಳು ಕಷ್ಟಪಟ್ಟು ಬಂದಿದ್ದಾರೆ, ನಟಿ ಆಗಬೇಕು ಅನ್ನೋ ಹುಮ್ಮಸ್ಸು ಉತ್ಸಾಹ ಒಂದ್ ಕಡೆ ಆದ್ರೂ ಒಳಗೊಂದು ಕಲೆ ಇದೆ ಈಕೆಗೆ. ಇವಳು ಹುಟ್ಟಿರೋದೊಂದು ಆಕ್ಟಿಂಗ್ ಗುರು ಭಗವಂತ ಆಶೀರ್ವಾದ ಮಾಡ್ಬಿಟ್ಟವ್ರೆ ಅನ್ನೋ ರೇಂಜ್ಗೆ ಇದ್ರಿ ಅಮ್ಮ ನೀವು, ನಿಜಾಗ್ಲೂ ಹೇಳ್ತೀನಿ. ಅಯ್ಯೋ ಅದೇ ಸರ್, ಏನ್ ಹೇಳ್ಬೇಕು ಅಂದ್ರೆ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಲ್ಲ ಮಹಾನಟಿ. ಹೌದು ಸರ್, ನಂಗೆ ಖುಷಿ ಆಗ್ತದೆ ಸರ್. ಅಂದ್ರೆ ಅಲ್ಲಿ ವೇದಿಕೆಗೆ ಬಂದಾಗ ಬರೀ ನಟಿ ಅಂತಲ್ಲ ಸರ್, ತುಂಬಾ ಜನ ಮನೆ ಹೆಣ್ಮಕ್ಳಂತ ನನ್ನ ಒಪ್ಕೊಂಡಿದ್ದಾತು. ಅಂದ್ರೆ ಮಾದರಿ ಹೆಣ್ಣಾಗಿ ನನ್ನ ನೋಡ್ತಾರ್ರಿ ಸರ್. ಏನೋ ಸಾಧಿಸಿನ ಅಂತಲ್ರಿ, ಏನೋ ಇಷ್ಟು ಮಾಡೀನಿ ಅದಕ್ಕೆ ಇಷ್ಟೊಂದು ಪ್ರೀತಿ ಕೊಡ್ತಾರಲ್ಲ, ಈ ಪ್ರೀತಿನ ನನಗೆ ಜವಾಬ್ದಾರಿ ಅನಿಸ್ತದ್ರಿ. ಇದ್ಯಾವುದೋ ನನಗೆ ಈಗೋ ಆಟಿಟ್ಯೂಡ್ ತರ್ಸಂಗಿಲ್ರಿ ಅಥವಾ ಸೆಲೆಬ್ರಿಟಿ ಅನ್ಸಂಗಿಲ್ಲ, ಇನ್ನಷ್ಟು ಜವಾಬ್ದಾರಿ ಅನಿಸ್ತದೆ. ಇಷ್ಟೊಂದು ಪ್ರೀತಿ ಕೊಟ್ಟಾರ, ಗೌರವ ಕೊಡಕತ್ತಾರಂದ್ರ ಇನ್ನ ನಾ ದೊಡ್ಡದಾಗಿ ಮಾಡ್ಬೇಕು, ಏನಾರ ಇನ್ನಷ್ಟು ಸಾಧಿಸಿ ತೋರಿಸ್ಬೇಕಂತಂದ ಆ ವೇದಿಕೆ ಸರ್. ಅಯ್ಯಯ್ಯೋ ಇನ್ನ ಎಲ್ಲ ಕನಸು ಅನಿಸ್ತದೆ. ಯಾಕಂದ್ರೆ 1 year ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ನಂಗೆ ಇನ್ನ ನೆನಪೈತ್ರಿ, ಅನು ಅಕ್ಕ ವರ್ಷ ಡಿಗ್ರಜೆ ಸೆಲೆಕ್ಟ್ ಆಗಿದ್ದಾರೆ, ಅವ್ರ ವಾಯ್ಸ್ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. 1 ವರ್ಷದ ಹಿಂದೆ ಅನು ಅಕ್ಕ ಅವ್ರದ್ದು ವಾಯ್ಸ್, ಅವ್ರು ಸೆಲೆಕ್ಟ್ ಆಗಿದ್ದಾರೆ, ಯು ಆರ್ ಸೆಲೆಕ್ಟೆಡ್. ಆ ಗ್ರೀನ್ ಲೈಟು ಹಿಂಗೆ ಕಣ್ ಮುಚ್ಕೊಂಡು ನಾನು ಗ್ರೀನ್ ಲೈಟ್ ಅಂದಾಗ ಏನು ಆ ಥರದ್ದೆಲ್ಲ ರೀ. ನಾನು ಇಳ್ಕಲ್ ಸೀರೆನ ಹಾಕೊಂಡು ಹೋಗ್ಬೇಕು, ನಮ್ಮ ಸ್ಲ್ಯಾಂಗದ ಮಾಡ್ಬೇಕು, ಆ ಥರದ್ದೆಲ್ಲ ನಮ್ಮೂರ್ನ ನಾನು ರೀಪ್ರೆಸೆಂಟ್ ಮಾಡಬೇಕು. ಅಯ್ಯೋ ನಾನು ಹೇಳ ನೀವು ಯಾಕೆ ಗೆಲ್ತಿದ್ರಿ, ಎಲ್ಲರ ಮನಸ್ಸನ್ನ ಯಾಕೆ ಗೆದ್ರಿ ಅಂತ. ನೀವು ಅಲ್ಲಿ ನನಗನ್ಸಿದ್ದು ಅಭಿನಯ ಅಂತ ಮಾಡ್ತಿರ್ಲಿಲ್ಲ, ನೀವಾಗಿದ್ರಿ. ಹೌದ್ರಿ ಸರ್, ಹೌದು. ಐ ಮೀನ್ ಖುಷಿ ಏನಂದ್ರೆ ರೀ, ಆ್ಯಕ್ಚುಲಿ ಎಷ್ಟೋ ಜನ ಈಗ ನನಗೆ ಅಂದಿದ್ದೈತ್ರಿ, ಏನಂತಂದ್ರೆ ನಿನಗೆ ಬ್ಯಾರೆ ಸ್ಲ್ಯಾಂಗು ಬರ್ತಾವ, ನೀ ಇಷ್ಟು ಚಲೋ ಇಂಗ್ಲೀಷ್ ಮಾತಾಡ್ತಿ, ವೇದಿಕೆ ಮೇಲೆ ಹೋಗಿ ಅದಕ್ಕೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಮಾತಾಡ್ತಿ ಅಂತ. ನಾನೇನು ಅಂತಂದ್ರೆ ಅದು ನಂದು. ನಾನು ಹಂಗೆ ಮಾತಾಡಿದ್ರೆ ಈಗ ವರ್ಷ ಡಿಗ್ರಜೆ ಯಾರು ಅಂತ 4 ಜನಕ್ಕೆ ಗೊತ್ತಾಗ್ಬೇಕಂದ್ರೆ ಅದೇ. Like if you want to speak it in a very fluent English, I can speak that also. Yeah. But that is not me. Correct. That I learned it because of the society needed it, and for my education, for my job purpose, I done it. ನನಗೆ ಹಿಂದಿನೂ ಬರುತ್ತೆ. ಅದು ನಾನೆಲ್ಲೋ ನಾರ್ತ್ ಇಂಡಿಯಾದಲ್ಲಿ ನಾನು ಜಾಬ್ ಮಾಡಿದೆ ಅನ್ನೋದಕ್ಕೆ ನಾನು ಫ್ಲೂಯೆಂಟ್ ಮಾಡ್ಕೊಂಡಿರೋದು. ಮರಾಠಿನೂ ಬರುತ್ತೆ, ಯಾಕೆ ಬಾರ್ಡರ್ ಹುಡುಗಿ ನನಗೆ ಮರಾಠಿ ಬರುತ್ತೆ. ಬಟ್ ಅದು ಯಾವುದು ನಂದಲ್ಲ, ಪರಿಸ್ಥಿತಿಗೆ ಸನ್ನಿವೇಶಕ್ಕೆ ತಕ್ಕಿ ನಾನು ಮಾಡಿರೋದು. ನಂದು ಯಾವುದು, ನನ್ನ ತಾಯಿತನದ್ದು, ನಾನು ಯಾರು ಅಂತ ತೋರಿಸ್ಕೋಬೇಕಂದ್ರೆ ಅದು ನನ್ನ ಉತ್ತರ ಕರ್ನಾಟಕ ಸ್ಲ್ಯಾಂಗು. ಅದನ್ನ ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಸರ್. 1000 ಮಂದಿ ಬಂದು ಮಾತಾಡ್ಲಿ, ನಿಮ್ಮ ಭಾಷೆ ರಗಡ್ ಐತಿ, ನೀವು ಭಾಷೆ ಬೈತೀರ್ರಿ, ನಿಮ್ದು ಒರಟ್ ಐತಿ, ದುನಿಯಾ ಮಾತಾಡ್ಕೋರಿ, ನಮ್ಮ ಭಾಷೆ ಬೆಳಗಾವ್ ಕುಂದ ಇದ್ದಂಗ ಅದು ನಮ್ದೇ ಅಷ್ಟೇ. ಚೆನ್ನಾಗಿದೆ ಅದು, ಬೆಳಗಾವ್ ಕುಂದ ಇದ್ದಂಗೆ. ಇಷ್ಟ ಸರ್. ನಂಗೇನು ಅಂದ್ರೆ ಎಷ್ಟೋ ಜನ ಈಗ ನಾನು
ಎರಡು ಐತಲ್ರಿ ಮೇಡಮ್? ಅಫೆಂಡ್ ಆಗ್ಬೇಡ್ರಿ. ಅಲ್ಲ, ಕಡಕ್ ರೋಟಿನೂ ಐತಿ, ಹಾ. ಬೆಳಗಾಂ ಕುಂದಾನು ಈಗ ಐತಿ. ಮೈಸೂರ್ ಸಿಲ್ಕ್ ಸ್ಯಾರಿ ಅಂತ ನೀವು ಹೇಳ್ಕೊಂಡು ನಿಮಗ್ ಹೆಮ್ಮೆ ಅಂದ್ರೆ ನನಗೆ ಇಳ್ಕಲ್ ಸೀರಿನ ಅಗ್ರಿ. ಹಂಗೆ Agree. ಆಯ್ತಾ. ನಿಮಗೆ ನಿಮ್ ರಾಜ್ಯ ಮೈಸೂರು ಪಾಕ ಇಷ್ಟ ಅಂದ್ರೆ ಕುಂದ ಇಷ್ಟ ನಿಮ್ಗೆ? ನಮ್ ಹಂಪಿ ವಿಜಯನಗರ ಹಾ. ಬಡಿಯರೇ ಇದು ಅವ್ರ ಎಕ್ಸಿಸ್ಟ್ ಇಲ್ಲ, ಬಟ್ ಅವರು ಉಳಿವುಗಳು ಅಲ್ಲ, ಹಂಗಿದೆ. ಮೈಸೂರು ಪಾಕು ಅಂದ್ರೆ ನೀವು ಬೆಳಗಾವಿ ಕುಂದ ಕುಂದ ಅಂತೀವಿ. ಅಂತೀವಿ. ಕರೆಕ್ಟ್. ನಾವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಂದ್ರೆ ನೀವು ಕಡಕ್ ರೊಟ್ಟಿ, ಜೋಳದ ರೊಟ್ಟಿ ಅಂತೀವಿ. ಸೊ ನಂಗೆ ಹಂಗೆ ಪ್ರತಿ ಆಂಕರಿಂಗ್ ಮಾಡ್ಬೇಕಾದ್ರು ಸರ್, ನಮ್ ಮಂಡ್ಯದವ್ರು ಹಿಂಗೆಲ್ಲ ಬಂದಾಗ ಹೆಂಗದಿರ್ರಿ ಅಂತಂದು ಇಷ್ಟೇನ್ರಿ ಜೋಳದ ರೊಟ್ಟಿ ಅಂತ ನನ್ ಪಕ್ಕದಲ್ಲಿರೋನು ಮಂಡ್ಯ ಬಸ್ಸರ್ ಬರ್ಲಪ್ಪ ಅಂತ ಅನ್ನೋರು. ನಮ್ದು ಕಾಂಟ್ರವರ್ಸಿ ಆಂಕರಿಂಗ್ ಮಾಡಕ್ ನಿತ್ರೆ ನಮ್ ಸ್ಲ್ಯಾಂಗ್ ಅಲ್ಲಿ ಅವನು ಸೌತ್ ಕರ್ನಾಟಕ, ನಾನ್ ನಾರ್ತ್ ಕರ್ನಾಟಕ. ಹಂಗೆ ನಾನು ಆಂಕರಿಂಗ್ ಸ್ವಲ್ಪ ಇಂಪ್ರೆಸ್ ಆಗಿರೋದು ಎಲ್ರಿಗೂ. ಏನಕ್ಕಂದ್ರೆ ಕೋ ಆಂಕಿಂಗ್ ಇಟ್ರೆ ಅವ್ರ ಸೌತ್, ನಾನ್ ಪಂಚ್ ಹೊಡಿಯೋದು, ಅವ್ರು ನನಗ್ ಪಂಚ್ ಹೊಡಿಯೋದು, ಆತರ. ಸೊ ಎಲ್ಲ ಒಂದು ಒಟ್ಟು ಕೂಡಿ ನೋಡಿದಾಗ ಒಂದು ಚಾನ್ಸ್ ಸಿಕ್ತಲ್ಲ, ನಮ್ಮೂರ್ ಜನ ನನ್ನ ಎಲ್ಲ ನಮ್ಮ ಮನೇನ ಎಲ್ರನ್ನೂ ತೋರಿಸ್ಕೊಳಕ್. ಸರ್ ಬರೀ ಅದೇ ಸರ್, ನಾನು 1000 ಸತಿ ಹೇಳ್ತೀನಿ, ಮಹಾನಟಿ ವೇದಿಕೆ ಅನ್ನೋದು ನನಗೆ ಕಾಂಪಿಟೇಷನ್ ಶೋ ಅಲ್ರಿ, ನನಗೆ ಬದುಕ ಕಟ್ಸಿಕೊಟ್ಟಂತ ಶೋ ಐತ್ರಿ. ನನಗೆ ಕಾನ್ಫಿಡೆಂಟ್ ಕೊಟ್ಟದ್ರಿ. ನನ್ನನ್ನು ನಾನು ಕೀಳರಿಮೆ ನೋಡೋದು ಅಪೋಸಿಟ್ ಮಾಡಿ ಸಕಾರಾತ್ಮಕದೊಳಗೆ ನೋಡೋ ಹಂಗೆ ಮಾಡಿದ್ರಿ. ಅವ್ವ ಅಪ್ಪ ಕಣ್ಣೀರೊಳಗೆ ಕೈ ತೊಳೆಯೋ ಟೈಮ್ ಒಳಗೆ ಅವ್ರ ಮುಖದೊಳಗೆ ನಗು ತಂದು ಕೊಟ್ಟಿದ್ದ ಮಹಾನಟಿ ರೀ. ನನ್ನೊಳಗೆ ಕಾನ್ಫಿಡೆಂಟ್, ಇನ್ನೇನು ಫ್ಯಾಷನ್ ಈ ಆ್ಯಕ್ಟಿಂಗ್ ಎಲ್ಲ ಬರೀ ರೀಲ್ಸ್ಗೆ ಸೀಮಿತ ಆಕ್ಕೈತಿ ಅಂದಾಗ ಒಂದು ಬೆಳ್ಳಿ ತೆರೆಗೂ ನಾ ಮಾಡಬಲ್ಲೆ ಅಂತ ನಂಗೆ ಅರ್ಥ ಮಾಡಿಸಿದ್ದು ಮಹಾನಟಿ. ಎಷ್ಟು ಚಿರುಣಿ ಆಗಿರ್ತೀನಿ ಅಂತಂದ್ರೆ, ನನ್ನ ಜೀವನದ ಯಾರಾದ್ರೂ ಟರ್ನಿಂಗ್ ಪಾಯಿಂಟ್ ಏನು ಅಂತ ಕೇಳ್ತಾರಲ್ರಿ, ವರ್ಷ ನಿನ್ನ ಲೈಫಲ್ಲಿ ಈ ಪಾಯಿಂಟು ಹಿಂಗೆ ದೋಸೆ ಹಿಂಗೆ ಟರ್ನ್ ಆಯ್ತು ಅಂದ್ರೆ ಅದು ಮಹಾನಟಿ ಸೀಸನ್ 2. ಈ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹರೀಶ್ ನಾಗರಾಜು ಜೊತೆ ಹರಿಕತೆ ಪಾಡ್ಕಾಸ್ಟ್ ಎಲ್ಲ ಇರ್ಲಿಲ್ವಾ? ನೀವು ಇದನ್ನ ನಂಬ್ತಿರಲ್ಲ ಗೊತ್ತಿಲ್ರಿ, ನೀವು ಆಕ್ಚುಲಿ ಖುಷಿ ಬೆಳಗಾವಿ ಜೊತೆ ನೀವು ಮಾಡಿದ್ರಿ, ನಮ್ಮ ಹುಡುಗಿರಿ ಬೆಳಗಾವಿ ಹುಡುಗಿ ಜೊತೆ ನೀವು ಮಾಡಿದ್ರಿ. ಅವಾಗ ಅಂದಾಗ ಹಿಂಗೆಲ್ಲ ಬಂದ್ರಲ್ವಾ, ನೀವು ಹೇಳ್ದಾಗ ನೀವು ಹೋಗಿ ಪೇಜ್ ನೋಡಿದ್ವಿ, ಖುಷಿದ್ದು ಅಲ್ವಾ, ಯಾರು ಇವರು ನಿನ್ ಜೊತೆ ಮಾಡಿದವರು, ನಾನು ಖುಷಿ ಹಿಂಗೆ ನೋಡಿದ್ವಿ, ಇವ್ರು ಹಿಂಗೆ ಚಾನಲ್ ಅವರು ಪಾಡ್ಕಾಸ್ಟ್ಗೆಲ್ಲ ಹೋಗ್ಬೇಕು ಗೊತ್ತಾ, ಎಲ್ಲ ಶೋ ಮುಗ್ದಾದ್ಮೇಲೆ ಹಿಂಗೆ ಪಾಡ್ಕಾಸ್ಟ್ ಅಲ್ಲೆಲ್ಲ ಒಂದೊಂದಲ್ಲಿ ಮಾಡಬೇಕು ಅಂತ. ಫಸ್ಟ್ ನೀವು ಹೇಳಿದ್ಮೇಲೆ ನಾನು ಹೇಳಿದೆ ಖುಷಿಗೆ, ಮೇಡಮ್ ನಾನು ಪಾಡ್ಕಾಸ್ಟ್ಗೆ ಹೋಗ್ತಾ ಇದ್ದೀನಿ, ಅದು ನಿಮ್ಮವ್ರು ಮಾಡಿದವ್ರಿಗೆ ಅಂತ. ಹೌದಾ? ಆ ಥರ ಐ ಡೂ ಮ್ಯಾನಿಫೆಸ್ಟ್. ನಂಗೆ ಏನೋ ಚಾನ್ಸ್ ಸಿಕ್ಕರೆ ಏನಾದ್ರು ಈಗ ಯಾರನ್ನಾದ್ರು ಮಾಡಿದ್ರೆ, ಈಗ ಯಾರನ್ನ ಸುಮ್ಮನೆ ಹಿಂಗೆ ಶಿವಣ್ಣ ಸರ್ನೆಲ್ಲ ನೋಡಿದ್ರೆ, ಇವ್ರ ತಂಗಿ ಪಾತ್ರ ಮಾಡ್ಬೇಕು, ಇವ್ರ ಮಗಳ ಪಾತ್ರ ಮಾಡ್ಬೇಕು, ಇವ್ರ ಜೊತೆ ಒಂದು ಮೂವಿ ಮಾಡ್ಬೇಕು ಪಟ್ಟಂತ ಯೂನಿವರ್ಸ್ ನನ್ನ ಸ್ಪೇಸೇ ಕೊಡಂಗಿಲ್ರಿ. ಮ್ಯಾನಿಫೆಸ್ಟ್ ಮಾಡಿ ಒಂದು ಲಿಸ್ಟ್ಗಳು ಕಳಿಸ್ತಾ ಇರ್ತೀನಿ ಆ ಟೈಮಿಗೆ. ಭಯಂಕರ ಪವರ್ಫುಲ್ ಇದ್ರಿ ವರ್ಷ ನೀವು. ವಿ ಹ್ಯಾವ್ ಟು ಥಿಂಕ್ ಪಾಸಿಟಿವ್ ಅಲ್ಲ ಸರ್, ಎಲ್ಲೋ ಮುಗ್ಲಕ್ ಕೈ ಹಾಕಿದ್ರೆ ಒಂದೀಟ್ ಕೆಲ್ಸ ಹಾಕೈತ್ರಿ ಅಲ್ಲಿ ತನ.